ಈ ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು. ಅದಕ್ಕೆ 49 ಕೋಟಿ ಬಂತು. ಅಪ್ರೋಚ್ ರೋಡ್ ನ ಮಾಡಬೇಕು. 1 ವರ್ಷ ಕಳೆದೋಯ್ತು. 1 ವರ್ಷ 2 ತಿಂಗಳಾಯ್ತು. ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ, ಮನೆಯವರೇ ಮಂತ್ರಿ. ಈ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದಾರೆ. ಆದ್ರೆ ದಾವಣಗೆರೆಗೆ ಏನಾರು ಆಯ್ತಾ ಕೆಲಸನೇ ಆಗ್ತಾ ಇಲ್ಲ. ಅಷ್ಟು ಬಿಡಿ, ಇಲ್ಲಿ ಚಿಂದೋಡಿ ಲೀಲಾ ಸರ್ಕಾರ ಹತ್ರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ರು ಸಿದ್ದೇಶಣ್ಣ. ಜಿಲ್ಲಾ ಕ್ರೀಡಾಂಗಣ ಬೇಕು, ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು, ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು 7 ಕೋಟಿ ರೂಪಾಯಿ ತಗೊಂಡ್ಬಂದ್ರು. 7 ಕೋಟಿ ರೂಪಾಯಿ ವರ್ಷ ಆದ್ರೂ ಕೂಡ ಅನುದಾನವನ್ನ ಬಳಕೆ ಮಾಡಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ. ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಈಗಿನ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರವರೇ, ನಾನು ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ, ನೀವ್ ಏನು ಮಾಡಬೇಡಿ. ಮಾವನವರಿದ್ದಾರೆ, ಅವ್ರ ಆಶೀರ್ವಾದ ಇದೆ. ನಿಮ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡಿಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು. ನೀವು ಆ ಕೃತಜ್ಞತೆಗೋಸ್ಕರ ಸಭೆ ಸಮಾರಂಭ ನಡೀತಾ ಇರ್ತಂದ್ರೆ ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಹೆಲ್ಪ್ ಮಾಡಿದ್ರಿ, ಇಲ್ಲಾಂದ್ರೆ ನಮ್ಮ ಅಪ್ಪನ ಹಣೆ ನಮ್ಮ ಮಾವನ ಹಣೆ ನಾನು MP ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಬರ್ತೀರಿ. ಒಂದು ಹುಲಿನೇ ಹೊಡೆದ್ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡಿಬಿಟ್ರಿ, ನನ್ನ ಮನೆಯೊಳಗೆ ಇದ್ದಳನ್ನ ಮಾಡಿಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನು ಹೇಳಿ ಬರ್ತೀರಿ. ಪ್ರಭಾವರೇ, ನಾನು ನಿಮಗೆ ಇಷ್ಟೇ ಹೇಳಕ್ ಹೋಗುವಂಥದ್ದು, ಮೊನ್ನೆ ಅಮಿತ್ ಶಾ ಅವ್ರು ಬಂದೇನೋ ಹೇಳಿದ್ರು, ನನ್ನನ್ನು ಹೊಗಳಿದ್ರು, ನಿಮ್ಮನ್ನು ಹೊಗಳಲಿಲ್ಲ, ಬಹಳ ಚಾಲಾಕಿ ಅಂತ ಹೇಳಿದ್ರು. ಚಾಲಾಕಿ ಯಾವ ಪಕ್ಷದವ್ರ ಜೊತೆನೂ ಬೇಕಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತೀರಿ. ಅಂತವ್ರನ್ನ ಗೆಲ್ಲಿಸಿದ್ರಲ್ಲ, ಅಮಿತ್ ಶಾ ಅವ್ರು ಹೇಳಿದ್ರು, ನಿಮಗೆ ಶ್ಲಾಘನೆ ಮಾಡ್ಲಿಲ್ಲ. ನಿಮ್ ಚಾಲಾಕಿ ಕೆಲಸವನ್ನ, ನಿಮ್ಮ ಚಾಲಾಕಿತನವನ್ನ ನಮ್ಮ ಸಿದ್ದೇಶಣ್ಣ ತಂದಿದ್ರಲ್ಲ, ಈ 5 ಯೋಜನೆಗಳು, ಈ 5 ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಇಲ್ಲಿ ವಿಮಾನ ನಿಲ್ದಾಣವನ್ನು ತರಲಿಕ್ಕೆ, ಆ ಸಿಂಥೆಟಿಕ್ ಟ್ರ್ಯಾಕ್ ಹಾಕೋದಕ್ಕೆ, ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ, ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವನ್ನ ಮಾಡೋದಕ್ಕೆ ಇದಕ್ ಬಳಸಿ. ಮೇಡಮ್, ನಿಮ್ ಏನು ಮಾಡಬೇಡಿ. ನಮ್ ಸಿದ್ದೇಶಣ್ಣ ತಂದಿದ್ರಲ್ಲ, ಆ ಯೋಜನೆಗಳ ಅನುಷ್ಠಾನವನ್ನು ಮಾಡಿದ್ರೆ ಸಾಕು. ಜನ ಕನಿಷ್ಠ ನೀವೇನೇ ಸರ್ಕಸ್ ಮಾಡಿ ಗೆದ್ದಿದಿರಲ್ಲ, ಇವತ್ತು ಅನ್ಯಾಯದಿಂದ ಗೆದ್ಕೊಂಡಿದ್ದೀರಿ. ಅನ್ಯಾಯ ಮಾಡಿದ್ರು ಬಹಳ ಜನ ಇದ್ದಾರೆ. ಆದ್ರೆ ನೀವು ಅಟ್ಲೀಸ್ಟ್ ಕನಿಷ್ಠ ಆ ಕೃತಜ್ಞತೆ ಏನಾದ್ರು ತೋರಿಸಬಹುದು. ಸಿದ್ದೇಶಣ್ಣ ಮಾಡಿದಂತ ಒಳ್ಳೆ ಕೆಲಸವನ್ನ ನಾನು ಮುಂದುವರಿಸ್ತಿದ್ದೀನಿ ಅಂತ ಹೇಳುವಂತ ಸೌಜನ್ಯ ತೋರಿದ್ರು ಸಾಕು. ದಾವಣಗೆರೆ ಜನ ಧನ್ಯರಾಗ್ತಾರೆ ಮೇಡಮ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ನಮ್ಮ ಶಿವಶಂಕರ್ ಅವರು, ಆನಂತರ ನಮ್ಮ ಯಶವಂತರಾವ್ ಅವರು ಕೂಡ ಮಾತಾಡಿದ್ರು. ಇನ್ನು ನಮ್ಮ ಸಿದ್ದೇಶಣ್ಣ ಹೊರಗಿನವ್ರ, ಯಾರು ಹೇಳಿದವನು? ಸಿದ್ದೇಶಣ್ಣ ಹೊರಗಿನವ್ರು ಅಂತ ಹೇಳ್ತಾರಲ್ಲ, ನಮ್ ಪಾರ್ಟಿಯವನೇನಾರ ಆಗಿ ಹೇಳಿದ್ರೆ ಅವನಿಗೆ ನಮ್ ಪಾರ್ಟಿ ಸಿದ್ಧಾಂತ ತತ್ವ ಗೊತ್ತಿಲ್ಲ, ನಮ್ ಪಾರ್ಟಿ ಹಿನ್ನೆಲೆ ಗೊತ್ತಿಲ್ಲ, ನಮ್ ಪಾರ್ಟಿ ಹೋರಾಟ ಗೊತ್ತಿಲ್ಲ, ನಮ್ ಪಾರ್ಟಿ ಹಿಸ್ಟ್ರಿ ಗೊತ್ತಿಲ್ಲ ಅವನಿಗೆ. ಯಾಕೆಂತಂದ್ರೆ ಇವತ್ತು ನರೇಂದ್ರ ಮೋದಿ ಅವರು ಎಲ್ಲಿಂದ MP ಆಗಿದ್ದಾರೆ? ವಾರಾಣಸಿಯಿಂದ, ಗುಜರಾತಿನ ಭಾವನಗರದ ನರೇಂದ್ರ ಮೋದಿ ಅವರು ವಾರಾಣಸಿಯಿಂದ ಇವತ್ತು MP ಆಗಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಲಕ್ನೋದಿಂದ ಗೆದ್ದು ಪ್ರಧಾನಿಯಾಗಿದ್ರು. ಪಾಕಿಸ್ತಾನದ ಸಿಂಧ್ನಲ್ಲಿ ಹುಟ್ಟಿದಂತಹ ಆಡ್ವಾಣಿಯವರು ಗುಜರಾತ್ನ ಗಾಂಧಿನಗರದಿಂದ ಆಯ್ಕೆಯಾಗಿ ದೇಶದ ಉಪ ಪ್ರಧಾನಿಯಾಗಿದ್ರು. ಡೆಲ್ಲಿನಲ್ಲಿ ಹರಿಯಾಣಕ್ಕೆ ಸೇರಿದಂತಹ ಸುಷ್ಮಾ ಸ್ವರಾಜ್ ಅವರು ಇಲ್ಲಿ ಬಂದು ಬಳ್ಳಾರಿನಲ್ಲಿ ಚುನಾವಣೆಗೆ ನಿಂತಿದ್ರು. ಇದು ಇತಿಹಾಸನೇ ಗೊತ್ತಿಲ್ಲದ್ರೆ ಸಿದ್ದೇಶಣ್ಣ ಹೊರಗಿನವರಲ್ಲ, ಅವ್ರ ನಮ್ಮವರು ಅನ್ನೋ ಕಾರಣಕ್ಕೋಸ್ಕರನೇ ಸಿದ್ದೇಶಣ್ಣ ಅವ್ರ ತಂದೆ ಮಲ್ಲಿಕಾರ್ಜುನಪ್ಪನವ್ರನ್ನ 2 ಸರಿ ಗೆಲ್ಸಿದ್ದು, ಸಿದ್ದೇಶಣ್ಣನ 4 ಸರಿ ಗೆಲ್ಸಿದ್ದು. ಈ ಸರಿ ನಿಮ್ಮಂತವರೆಲ್ಲ ದೋಖಾ ಬಗಿಲಿಲ್ಲ ಅಂದ್ರೆ 5ನೇ ಸರಿನೂ ಮತ್ತೆ ಅವ್ರ ಮನೆಯವರು ಈ ಸಂಸದರಾಗಿರ್ತಾ ಇದ್ರು, ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು. ನಮ್ ಸಿದ್ದೇಶಣ್ಣಂಗೆ ನಾನು ಆಗ್ಲೇ ಹೇಳಿದೆ, ಈ ಜನರ ಎದುರುಗಡೆ ಹೋಗಿ ನಾಟಕ ಮಾಡೋದೆಲ್ಲ ಗೊತ್ತಿಲ್ಲ. ಅರ್ಧಾಡಿ ನೀರೊಳಗಡೆ ದೋಣಿ ಓಡಿಸೋದವ್ರಿಗೆ ಗೊತ್ತಿಲ್ಲ. ಅವರಿಗೆ ಅದು ಮಾಡ್ಬೇಕಿತ್ತು ಸಿದ್ದೇಶಣ್ಣ. ಎಲ್ಲ ಕೋವಿಡ್ ಸೋಂಕಿತರ ಎದುರುಗಡೆ ಹೋಗಿ ಡಿಂಗಿ ಚಕ್ಕ ಅಂತ ಡಾನ್ಸ್ ಮಾಡೋದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣಂಗೆ DK ಶಿವಕುಮಾರ್ ಅಲ್ಲಿ ಉಪಮುಖ್ಯಮಂತ್ರಿ ಆದ ಕೂಡಲೇ ಕೆರೆನಲ್ಲಿ ಹೊಡೆದಿರೋ ದುಡ್ಡೇನಾದ್ರೂ ಸಿಕ್ಕಾಕೊಂಡ್ಬಿಡುತ್ತೆ ಅಂತ ಹೇಳಿ ಬುಕ್ಕೆ ಕೊಟ್ಟು ಬರುವಂತದ್ದು ನಮ್ ಸಿದ್ದೇಶಣ್ಣಂಗೆ ಗೊತ್ತಿಲ್ಲ. ನಮ್ ಸಿದ್ದೇಶಣ್ಣ ಒಳ್ಳೆ ಕೆಲಸ ಮಾಡೋದು ಮಾತ್ರ ಗೊತ್ತಿರ್ತಾರೆ. ಇಂಥವರು ನಮ್ಮ ಸಿದ್ದೇಶಣ್ಣಗೆ ಸರ್ಟಿಫಿಕೇಟ್ ಕೊಡ್ಬೇಕಾ? ಸಿದ್ದೇಶಣ್ಣ, ನಿಮ್ ಜೊತೆ ನಾವು ಇದೀವಿ. ಯಾಕೆಂದ್ರೆ ನಿಮ್ಮ ತಂದೆಯವರ ಪಕ್ಷವನ್ನ ಕಟ್ಟಿ ಬೆಳೆಸಿದಂತವ್ರು, ನೀವು ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂತವ್ರು. ನಿಮ್ ಜೊತೆ ನಾವೆಲ್ಲ ಇದೀವಿ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ನಾವಿಲ್ಲಿ ಬಂದಿರುವಂತದ್ದು.
ಒಗ್ಗಟ್ಟಿನಲ್ಲಿ ಬಲನೂ ಇದೆ, ಒಗ್ಗಟ್ಟಿನಲ್ಲಿ ಯಶಸ್ಸು ಇದೆ. ನಾವ್ ಇವತ್ತು ಎಲ್ಲರೂ ಒಗ್ಗಟ್ಟಾಗಿರೋಣ, ಬಿಜೆಪಿಯನ್ನ ಬೆಳೆಸೋಣ. ಇವತ್ತು ಕಾಂಗ್ರೆಸ್ ಇಂದ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಅಂತ ಹೇಳಿದ್ರೆ ನಿಮಗೆ ಕೂಡ ಗೊತ್ತಿದೆ ಅಲ್ಲ. ನೀವೊಂದೇಳಿ ಅಕ್ಕಿ ಬೇಡ ಅಂತ ಹೇಳಿ BR ಪಾಟೀಲ್ ಯಾರು ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಾರೆ ಅಕ್ಕಿ ಬೇಡ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಅಲ್ಲ, ಸಭೆ ಸಮಾರಂಭದಲ್ಲಿ ಸಿದ್ದರಾಮಯ್ಯನವರು ಕುತ್ಕೊಂಡ್ಬಿಟ್ಟು ಕಾಕಾ ಪಾಟೀಲ ನಿಂಗು 200 ಕೋಟಿ ನೋಟ್ ಫ್ರೀ ಕಣಯ್ಯ, ಏ ಮದಪ್ಪ ನಿನ್ನ ಹೆಂಡ್ರಿಗೂ 2000 ಬರುತ್ತೆ, ನನ್ನ ಹೆಂಡ್ರಿಗೂ 2000 ಬರುತ್ತೆ ಕಣಯ್ಯ, ನಮ್ಮ ಸರ್ಕಾರ ಅಧಿಕಾರ ಬಂದ್ಕೊಳ್ಳೆ ಬಸ್ ಅಲ್ಲಿ ನೀವೇನ್ ಬೇಕಲ್ಲ ಫ್ರೀಯಾಗಿ ಓಡಾಡ್ಕೊಂಡಿರಿ ಆಯ್ತಾ, ಹಿಂಗಂತ ಹೇಳಿದ್ರು. ನಿಮ್ ಮಕ್ಕಳಿಗೆ ಯುವ ನಿಧಿ ಕೊಡ್ತೀವಿ, 3,000 ಕೊಡ್ತೀವಿ ಅಂತ ಹೇಳಿದ್ರು. 10 kg ಅಕ್ಕಿ ಕೊಡ್ತೀವಿ, 10 ಅಂತಂದ್ರು. ಸಿದ್ದರಾಮಣ್ಣ 10 kg ಅಕ್ಕಿ ಕೊಟ್ರೆ, ಹೆಂಡ್ರಿಗೆ 2,000 ರೂಪಾಯಿ ಕೊಟ್ರೆ, ಕಾಕಾ ಪಾಟೀಲಿಗೆ 200 ಫ್ರೀ ಕೊಟ್ರೆ, ಮಾದೇವಪ್ಪನವ್ರ ಹೆಂಡ್ರಿಗೂ 2,000 ರೂಪಾಯಿ ಕೊಟ್ರೆ, ನಿಮಗೆ ಈ 2,000 ಇದನ್ನೆಲ್ಲ ಕೊಟ್ರೆ ನಿಮಗೆ ರೋಡ್ ಮಾಡಲ್ಲ, ರಸ್ತೆ ಮಾಡಲ್ಲ, ಕುಡಿಯೋ ನೀರು ಕೊಡಲ್ಲ, ಅಭಿವೃದ್ಧಿ ಮಾಡಲ್ಲ, ನಿಮ್ ಮಕ್ಕಳಿಗೆ ಮಂಗ್ಯ ಮಾಡ್ತೀವಿ ಅಂತ ನೀವೇನಾದ್ರು ಹೇಳಿದ್ರ ಸರ್? ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ. ನೀವು ಒಂದು ವೇಳೆ ಉಚಿತವಾಗಿ ಅಕ್ಕಿ ತಗೊಂಡ್ರೆ ಆಶಾ ಕಾರ್ಯಕರ್ತರಿಗೆ 10,000 ಕೊಡಲ್ಲ ಅಂತ ಹೇಳಿದ್ರ? ಅಥವಾ ನಿಮಗೆ ಅಂಗನವಾಡಿ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂದಿದ್ರಿ? ಓಲ್ಡ್ ಪೆನ್ಷನ್ ಸ್ಕೀಮ್ ಕೊಡ್ತೀವಿ ಅಂತ ಗೌರ್ಮೆಂಟ್ ಎಂಪ್ಲಾಯೀಸ್ನೆಲ್ಲ ಯಾಮಾರಿಸಿದ್ರಿ. ನೀವು ಇದೆಲ್ಲ ಬೇಡ ಅಂದ್ರೆ ಅಷ್ಟೇನೆ ರೋಡ್ ಮಾಡ್ತೀವಿ ಅಂತ ನೀವೇನಾದ್ರೂ ಹೇಳಿದ್ರ ಸರ್? ಸಿದ್ದರಾಮಯ್ಯನವರೇ, ಬಸವರಾಜ ರಾಯರೆಡ್ಡಿ ಅವರೇ, ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ 13 ಬಜೆಟ್ ಅನ್ನ ಮಂಡಿಸಿದಂತ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞ ಅವರು. ಹಾಗಾಗಿ ಸಿದ್ದರಾಮಯ್ಯನವ್ರು ಹೇಳ್ಬೇಕು ಅಂತಂದ್ರೆ ಇವ್ರು ಮನಮೋಹನ್ ಸಿಂಗ್ ಅವ್ರಿಗಿಂತ ವರ್ಲ್ಡ್ಸ್ ರಿನೌಂಡ್ ಎಕನಾಮಿಸ್ಟ್. ಹಾಗಾಗಿ ಎಲ್ಲಾ ಕೊಟ್ಬಿಡ್ತಾರೆ ಅಂತ ನಮ್ ಜನ ಬಿಜೆಪಿಗೆ ಓಟ್ ಹಾಕ್ತಿದ್ದವರು ಹೋಗ್ಬಿಟ್ಟು ಸಿದ್ದರಾಮಯ್ಯಗೆ ಓಟ್ ಹಾಕಿ ಬಂದ್ಬಿಟ್ರು, ಎಲ್ಲ ಫ್ರೀ ಆಗಿ ಸಿಕ್ಬಿಡುತ್ತೆ ಅಂತ ಹೇಳಿ. ಈ ಫ್ರೀ ಆಗಿ ಸಿಕ್ಕಿದ್ದು ನಿಮಗೆ ನಾಮ ಅಷ್ಟೇನೆ ಬಿಟ್ಟು ಇನ್ನೇನು ಸಿಗ್ಲಿಲ್ಲ. ಇವತ್ತು ಯಾರ ಸತ್ರ ಆ ಡೆತ್ ಸರ್ಟಿಫಿಕೇಟ್ ತಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ, ಪಾಣಿ ಪಟ್ಟ ತಗೊಳ್ಬೇಕು ಅಂದ್ರೆ ಅದ್ರ ಫೀಸ್ ಜಾಸ್ತಿ, ನಿಮಗೆ ಪೆಟ್ರೋಲ್ ಡೀಸೆಲ್ ಎಕ್ಸೈಸ್ ಡ್ಯೂಟಿನ ಸ್ಟೇಟ್ ಅವ್ರು ಜಾಸ್ತಿ ಮಾಡಿದ್ರು, ಮುದ್ರಾಂಕ ಶುಲ್ಕವನ್ನ ಜಾಸ್ತಿನೂ ಮಾಡಿದ್ರು. ಇವತ್ತು ಯಾವ್ದು ಹಾಲಿನ ಬೆಲೆ 9 ರೂಪಾಯಿ ಹೆಚ್ಚಳ ಆಗಿದೆ. ಎಲ್ಲ ಅಗತ್ಯ ಸೇವೆಗಳು 48 ಅಗತ್ಯ ಸೇವೆಗಳ ಬೆಲೆ ಇವತ್ತು ಹೆಚ್ಚಳನ ಮಾಡಿದ್ರು. ಬಸವರಾಜ ರಾಯರೆಡ್ಡಿ ಅವರೇ, ಇವೆಲ್ಲ ಜಾಸ್ತಿ ಮಾಡ್ತೀವಿ ಅಂತ ನೀವು ಹೇಳಿದ್ರ ಸಾರ್? ಇಂಥ ಒಂದು ಬಂಡ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನಿಶ್ಚಿತವಾಗಿಯೂ ಕೂಡ ಮುಂದಿನ ಸಾರಿ ಭಾರತೀಯ ಜನತಾ ಪಕ್ಷ ಸ್ವಂತ ಬಲದಿಂದ ಹಾಗೂ ನಮ್ಮ JDS ಅವರ ಪ್ರೀತಿಯಿಂದ, JDS ಅವ್ರ ಬಗ್ಗೆ ನಾವು ಕೃತಜ್ಞತೆಯಿಂದ ಹೇಳಬೇಕು. ಬಿಜೆಪಿ ಮೊದಲನೇ ಹಂತದಲ್ಲಿ ನಡೆದಂತ 14 ಸ್ಥಾನಗಳ ಚುನಾವಣೆಯಲ್ಲಿ 12ರಲ್ಲಿ ಗೆದ್ದಿದ್ರೆ ಅದಕ್ಕೆ HD ದೇವೇಗೌಡರು ಮತ್ತು ಕುಮಾರಣ್ಣನ ದೊಡ್ಡ ಶ್ರಮ ಇದೆ, ಅವರ ಆಶೀರ್ವಾದ ಇದೆ. ತುಮಕೂರಿನಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಮಾರ್ಜಿನಲ್ಲಿ ಸೋಮಣ್ಣ ಸಾಹೇಬರು ಗೆದ್ದಿದ್ರೆ ಅದಕ್ಕೆ HD ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣನ ಕೊಡುಗೆ ಇದೆ. ಇದು JDS ಅವರು ಕೂಡ ನಾವು ಬಿಜೆಪಿ ಮುಂದೆ ಜೊತೆಯಾಗಿ ಹೋಗ್ತೀವಿ. ಇನ್ನು ಕಾಂಗ್ರೆಸ್ ಧೂಳಿಪಟನ ಮಾಡಿ 2/3 ಮೆಜಾರಿಟಿಗಿಂತ ಜಾಸ್ತಿ ಅಂತರದಲ್ಲಿ ಮತ್ತೆ ಬಿಜೆಪಿ ಮತ್ತು JDS ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಹಾಗೆ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ತುಮಕೂರಿನಲ್ಲಿ ಮತ್ತೊಂದು ಸಾರಿ ಬಿಜೆಪಿ ಬಾವುಟವನ್ನ ನಾವು ಯಾರ ನೇತೃತ್ವದಲ್ಲಿ ಹಾರಿಸ್ಬೇಕು ಹೇಳಿ? ನಮ್ಮ ಸಿದ್ದೇಶಣ್ಣ ನೇತೃತ್ವದಲ್ಲಿ ಹಾರಿಸ್ಬೇಕು ನಾವು. ಅದಕ್ಕೋಸ್ಕರವಾಗಿ ನಾವೆಲ್ಲ ಒಟ್ಟಿಗೆ